ಪಾಕ್ ಪ್ರಜೆ ಅರೆಸ್ಟ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಹತ್ರ ಆಧಾರ್ ಕಾರ್ಡ್ ಸಿಕ್ಕಿದ್ದು. ಈತನಿಗೆ ಆಧಾರ್ ಕಾರ್ಡ್ ಮಾಡಿಸಿ ಕೊಟ್ಟಿದ್ದು ಯಾರು, ಈತನಿಗೆ ಆಧಾರ್ ಕಾರ್ಡ್ ಹೇಗೆ ಸಿಕ್ತು ಅನ್ನೋದ್ರ ಬಗ್ಗೆ ಈಗ ಡಿವೈಎಸ್ಪಿ ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪಾಕ್ ಪ್ರಜೆಗಳಿಗೆ ನಕಲಿ ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದು ಯಾರು, ದಾಖಲೆ ಮಾಡಿಕೊಟ್ಟವರಿಗೆ ಪೊಲೀಸರು ಈಗ ಶೋಧವನ್ನ ನಡೆಸ್ತಾ ಇದ್ದಾರೆ. ಡಿವೈಎಸ್ಪಿ ಮೋಹನ್ ಕುಮಾರ್ ನೇತೃತ್ವದಲ್ಲಿ 4 ತಂಡಗಳ ರಚನೆಯಾಗಿದೆ. 4 ತಂಡಗಳನ್ನು ರಚಿಸಿ ಹಲವು ಕಡೆ ಈಗಾಗಲೇ ಈ ಟೀಮ್ ತೆರಳಿದೆ. ದೆಹಲಿ, ಚೆನ್ನೈ, ಮುಂಬೈ, ಬೆಳಗಾವಿ ಇಲ್ಲಿಗೆ ಈ ತಂಡ ಹೋಗಿದೆ ಶೋಧ ಕಾರ್ಯಕ್ಕಾಗಿ. ಪಾಕ್ ಪ್ರಜೆಗಳಿಗೆ ನಮ್ಮ ರಾಜ್ಯದಲ್ಲಿ ನಕಲಿ ಆಧಾರ್ ಕಾರ್ಡ್ ಸಿಕ್ಕಿರೋದು ದುರಂತ. ಇವರಿಗೆ ಹೇಗೆ ನಕಲಿ ಆಧಾರ್ ಕಾರ್ಡ್ ಸಿಕ್ತು, ಮಾಡಿಕೊಟ್ಟವರು ಯಾರು, ಇವರ ಉದ್ದೇಶ ಏನಾಗಿತ್ತು, ಹೀಗೆ ಹಲವು ಆಯಾಮಗಳಲ್ಲಿ ಈಗಾಗಲೇ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಇವರಿಗೆ ಸಿಕ್ಕಿರುವಂತ ಈ ನಕಲಿ ಆಧಾರ್ ಕಾರ್ಡ್, ಇದರ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಇವರಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟವರು ಯಾರು, ಡಿವೈಎಸ್ಪಿ ಮೋಹನ್ ಕುಮಾರ್ ಅಂಡ್ ಟೀಮ್ ಈಗ ಈ ವಿಚಾರವಾಗಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ನವೀನ್. ಈಗ ನೇರ ಸಂಪರ್ಕದಲ್ಲಿ ನವೀನ್, 4 ತಂಡಗಳ ರಚನೆಯಾಗಿದೆ. ನಕಲಿ ಆಧಾರ್ ಕಾರ್ಡ್ ಹಾವಳಿ ಆನೇಕಲ್ ಸುತ್ತಮುತ್ತ ಮೊದಲಿನಿಂದನೂ ಕೂಡ ಭಾರಿ ಹಾವಳಿ ಇಟ್ಟಿದೆ. ಪೊಲೀಸರು ಈ ಬಗ್ಗೆ ಎಷ್ಟೇ ಕ್ರಮ ಕೈಗೊಂಡ್ರೂ ಕೂಡ ಇಂಥವರಿಗೆ ಕಡಿವಾಣ ಹಾಕೋದು ಆಗ್ತಾ ಇಲ್ಲ. ಹೀಗಾಗಿ ಇಂಥವ್ರು ಬಾಲ ಬಿಚ್ತಾ ಇದ್ದಾರೆ. ಈಗ ಪರ್ಟಿಕ್ಯುಲರ್ಲಿ ಈ ಕೇಸ್ ಬಗ್ಗೆ ಯಾವ ರೀತಿಯ ಕ್ರಮ ಕೈಗೊಳ್ಳುವ ಕೆಲಸ ಆಗ್ತಾ ಇದೆ? ಶ್ರೀಪಾದ್ ಪಾಟೀಲ್, ಜಿಗಣಿ ಸಮೀಪದ ರಾಜಾಪುರದಲ್ಲಿ ಏನು ಪಾಕಿಸ್ತಾನದ ಪ್ರಜೆ ಮತ್ತು ಆತನ ಕುಟುಂಬವನ್ನು ಏನು ವಶಕ್ಕೆ ಪಡೆದ ನಂತರ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತಂದ್ರೆ ಅವರು ಭಾರತಕ್ಕೆ ಬಂದಿದ್ದು ಹೇಗೆ, ಇದಕ್ಕೆ ಸಂಬಂಧಪಟ್ಟವರು ಯಾರ್ಯಾರು ಹೆಲ್ಪ್ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆ ಪ್ರಜೆ ಅಂತಂದರೆ ರಶೀದ್ ಅಲಿ ಸಿದ್ದಿಕಿ ಏನಿದ್ದಾನೆ ಆತನ ಮೊಬೈಲನ್ನು ವಶಕ್ಕೆ ಪಡೆದು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಕಾಲರ್ ಐಡಿಯನ್ನು ಈಗಾಗಲೇ ಡೀಟೇಲನ್ನು ತರಿಸ್ಕೊಂಡಿದ್ದಾರೆ ಪೊಲೀಸರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನರ ಸಂಪರ್ಕವನ್ನು ಆಧರಿಸಿ ಈಗಾಗಲೇ ಮುಂಬೈಗೆ ಒಂದು ತಂಡವನ್ನು ತೆರಳಿದ್ರೆ, ಚೆನ್ನೈ ಸೇರಿದಂತೆ ದಾವಣಗೆರೆ ಮೂಲದಂಥ ಒಂದಷ್ಟು ಮಾಹಿತಿಯನ್ನು ಆಧರಿಸಿ ದಾವಣಗೆರೆಗೂ ಕೂಡ ಅಲ್ಲಿ ಆ ಒಂದು ಪೊಲೀಸರ ತಂಡವನ್ನು ಈಗಾಗಲೇ ಏನು 4 ತಂಡಗಳನ್ನು ರಚನೆ ಮಾಡಲಾಗಿದೆ. ಆ ಪೊಲೀಸರ ತಂಡ ತೆರಳಿರುವಂಥದ್ದು. ಪೊಲೀಸರ ತಂಡದಲ್ಲಿಯೂ ಕೂಡ ಏನು ಸಾಕಷ್ಟು ಈಗಾಗಲೇ ಆನೇಕಲ್ ಉಪವಿಭಾಗದಲ್ಲಿ ಒಂದಷ್ಟು ಪರಿಣತರೇನಿದ್ದಾರೆ ಅವರ ತಂಡವನ್ನು ರಚನೆ ಮಾಡಿರುವಂಥದ್ದು. ಡಿವೈಎಸ್ಪಿ ಮೋಹನ್ ನೇತೃತ್ವದಲ್ಲಿ ರಚನೆ ಆಗಿರುವ ತಂಡದಲ್ಲಿ 4 ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿ ಈ ಒಂದು ಪ್ರಕರಣವನ್ನು ಈಗಾಗಲೇ NIA ಸೇರಿದಂತೆ ಬೇರೆ ಬೇರೆ ಅಧಿಕಾರಿಗಳ ತಂಡ ಅವರ ತನಿಖೆಯನ್ನು ಕೂಡ ಏನು ಮಾಡಲಾಗ್ತಿದೆ. ಆ ಒಂದು ತನಿಖೆಯನ್ನು ಕೂಡ ಆಧರಿಸಿ ಯಾವ್ಯಾವ ಮಾಹಿತಿ ಸಿಕ್ಕಿದೆ, ಜೊತೆಗೆ ಲ್ಯಾಪ್ಟಾಪ್ ಸೇರಿದಂತೆ ಮನೆಯಲ್ಲಿ ಸಿಕ್ಕಂತಹ ಎಲೆಕ್ಟ್ರಾನಿಕ್ ವಸ್ತುಗಳಿಂದ ಯಾರ್ಯಾರ ಸಂಪರ್ಕವನ್ನು ಇವರು ಏನಾದರೂ ಮಾಡಿದ್ದ, ಪಾಕಿಸ್ತಾನದ ಕರಾಚಿಯಲ್ಲಿ ಇವರು ಏನಾದರೂ ಪದೇ ಪದೇ ಯಾರ ಮೂಲಕ ಮಾತನಾಡಿದಾರೋ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಯನ್ನು ಈಗಾಗಲೇ ತನಿಖಾ ತಂಡ ಕಲೆ ಹಾಕಿರುವ ಹಿನ್ನೆಲೆಯಲ್ಲಿ ನಿನ್ನೆ ADGP ಅವರು ಕೂಡ ಜಿಗಣಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಲ್ಲಿ ಅಧಿಕಾರಿಗಳ ಸಭೆಯನ್ನು ನಡೆಸಿದ ಬಳಿಕ ಈ ಪೊಲೀಸರ 4 ತಂಡವನ್ನು ಏನು ರಚನೆ ಮಾಡಿದ್ದಾರೆ ಅವರು ಈಗ ಈ ಒಂದು ರಶೀದ್ ಅಲಿ ಸಿದ್ದಿಕಿ ಮತ್ತು ಆತನ ಪತ್ನಿಯನ್ನು ಈಗಾಗಲೇ ಏನು ವಶಕ್ಕೆ ಪಡೆಯಲಾಗಿದೆ. ಅಂದರೆ ಇವರು ಹೆಸರನ್ನ ಬದಲಾವಣೆ ಮಾಡಿಕೊಂಡು ನಕಲಿ ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಸೇರಿದಂತೆ ಪಾಸ್ಪೋರ್ಟ್ ಅನ್ನು ಕೂಡ ಏನು ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆನೇಕಲ್ ಭಾಗದಲ್ಲಿ ಹಿಂದೆಯೂ ಕೂಡ ನಕಲಿ ಆಧಾರ್ ಕಾರ್ಡ್ಗಳನ್ನು ಮಾಡುವ ಜಾಲ ಏನಿತ್ತು, ಈ ಒಂದು ಜಾಲವನ್ನು ಕೂಡ ಈಗ ಜಾಲಾಡುವ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂಥದ್ದು. ಜೊತೆಗೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಮಾಡಿಕೊಟ್ಟವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಾಗುವ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ. ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ನಡೆದಿದೆ ಸಚಿವರಿಂದ. ಯಡಿಯೂರಪ್ಪ ಕುಮಾರಸ್ವಾಮಿ ಇಬ್ಬರು ದೊಡ್ಡ ಕಳ್ಳರು ಅಂತ ಹೇಳಿ ಇವರು ಹೇಳಿದ್ದಾರೆ. ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ದರ್ಶನಾಪುರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ದೊಡ್ಡ ಕಳ್ಳರು, ಮುಖ್ಯಮಂತ್ರಿ ಆಗೋದಕ್ಕೆ 2,000 ಕೋಟಿ ರೂಪಾಯಿ ಇಟ್ಕೊಂಡು ಕೂತಿದ್ದಾರೆ. ಯಡಿಯೂರಪ್ಪ ಕುಮಾರಸ್ವಾಮಿ ಇಬ್ಬರು ದೊಡ್ಡ ಕಳ್ಳರಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಬೇಲ್ ಮೇಲೆ ಆಚೆ ಇಲ್ವಾ ಅಂತಾನೂ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಆಗಲಿ ಅಶೋಕ್ ಆಗಲಿ ಏನು ಸಿದ್ದರಾಮಯ್ಯ ಮ್ಯಾಗೆ ಮಾತಾಡ್ತಾರೆ ಮತ್ತು ಅವ್ರ ಮೇಲೆ ದೊಡ್ಡ ಓಪನ್ ಆಗಿ ಮೊನ್ನೆ ಹೇಳೇನಲ್ರಿ ವಿಜಯ್ ಯತ್ನಾಳು 2,000 ರೂಪಾಯಿ ಕೋಟಿ ಇಟ್ಕೊಂಡು ಕುಂತಾರೆ ಈಗ ಮುಖ್ಯಮಂತ್ರಿ ಆಗ್ಲಕ್ಕಂತಂದು. ಮತ್ತು ಅಂಥ ಪಕ್ಷಕ್ಕೆ ನಮ್ಮ ಪಕ್ಷದ ಮುಖಂಡರು ಓಡಿಸ್ತಾರೆ ಅಂತ ಎಂಥ ಕೆಲಸ ಮಾಡ್ಲಿಕ್ಕೆ ಹೋಗಲ್ಲ. ಹೇಳ್ಬೇಕಾಗಿತ್ತಲ್ಲ, ಮೊನ್ನೆ ತೀರ್ಪಿನಾಗ ಸಿದ್ದರಾಮಯ್ಯವ್ರು ಇಂತಿಂತ ತಪ್ಪು ಮಾಡ್ಯಾರ, ಇಲ್ಲಿ ಅವ್ರ ಪ್ರಭಾವ ಬೇರೆ ಎಲ್ಲರೇ ಉಲ್ಲೇಖ ಆದ ಸಿದ್ದರಾಮಯ್ಯರ ಹೆಸರು. ಎನ್ಕ್ವೈರಿ ಆಗಲಿ ತಪ್ಪ ಯಾರು ಮಾಡ್ಯಾರ? ನೀವು ನಿಮ್ಮ ಜಾಗ ಹೋಗ್ಯದ ನೀವು ಕೇಳಿರ್ತೀರಿ, ನಿಮ್ಮ ತಪ್ಪ ಏನು ಕೊಡೋರು ತಪ್ಪ?
ಕೊಡೋರು ಕಾನೂನು ಪ್ರಕಾರ ಕೊಟ್ಟಾರಿಲ್ಲ ಅವ್ರು ತಪ್ಪಾಗ್ತದೆ, ಕೊಟ್ಟಾರಿಲ್ಲ ನೋಡಿ ಇದು ಎನ್ಕ್ವೈರಿ ಆಗ್ಲಕ್ಕಿತ್ತಲ್ಲ. ಈಗ ಎನ್ಕ್ವೈರಿ ಕೋರ್ಟ್ ಆದೇಶ ಮಾಡ್ಯಾರ, ಎನ್ಕ್ವೈರಿ ಸತ್ಯತೆ ಬರ್ತದಲ್ಲ. ಕೋಲಾರದಲ್ಲಿ ಸೀರೆಗಾಗಿ ನಾರಿ ಮಣಿಯರು ಮುಗಿಬಿದ್ದಿರುವಂತಹ ಘಟನೆ ನಡೆದಿದೆ. ಕೋಲಾರದಲ್ಲಿ ಸೀರೆ ಹಂಚುವ ಕಾರ್ಯಕ್ರಮ ಸಂದರ್ಭದಲ್ಲಿ ಈ ರೀತಿಯ ಒಂದು ನೂಕು ನುಗ್ಗಲು ಉಂಟಾಗಿದೆ. ಉಚಿತ ಸೀರೆಗೆ ನಾರಿ ಮಣಿಯರ ನೂಕು ನುಗ್ಗಲು. ಮಾಲೂರು ಪಟ್ಟಣದ ಗಾಂಧಿ ಸರ್ಕಲ್ ಅಲ್ಲಿ ಒಂದು ರೀತಿಯ ಹೈ ಡ್ರಾಮಾನೇ ಕ್ರಿಯೇಟ್ ಆಗಿದೆ. ಶಾಸಕ KY ನಂಜೇಗೌಡ ಉಚಿತವಾಗಿ ಸೀರೆ ವಿತರಣೆ ಮಾಡ್ತಾ ಇದ್ರು. ಶಾಸಕರು ಕೊಡ್ತಾ ಇದ್ದ ಸೀರೆಗೆ ನೂರಾರು ಮಹಿಳೆಯರು ಮುಗಿಬಿದ್ದಿದ್ದಾರೆ. ಶಾಸಕ KY ನಂಜೇಗೌಡ ಉಚಿತವಾಗಿ ಸೀರೆಯನ್ನ ವಿತರಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಈ ರೀತಿಯ ನೂಕು ನುಗ್ಗಲು ಉಂಟಾಗಿದೆ. ಮಾಲೂರು ಪಟ್ಟಣದ ಗಾಂಧಿ ಸರ್ಕಲ್ ಅಲ್ಲಿ ಈ ರೀತಿ ಒಂದು ಹೈ ಡ್ರಾಮಾ ಆಗಿದೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಫ್ರೀ ಸೀರೆಗೆ ನಾರಿಯರು ಮುಗಿಬಿದ್ದಿದ್ದಾರೆ. ಟೋಕನ್ ಇಲ್ಲ ಅಂದ್ರೂ ಲಾಸ್ಟ್ ನೋಡ್ಕೊಂಡು ಕೊಡ್ತೀರಿ. ದಯವಿಟ್ಟು ಟೋಕನ್ ಇಲ್ಲ ಈ ಕಡೆ ಬಂದ್ಬಿಡ್ರಿ. ಬರೀ ಕೈಯಲ್ಲಿ ನಿಂತ್ಕೊಂಡ್ಬಿಡ್ರಿ, ಕೊಡಲ್ಲ. ಈ ಕಡೆ ಬಂದ್ಬಿಡ್ರಿ. ಬರೀ ಟೋಕನ್ ಇರೋರು ಮಾತ್ರ ಎಲ್ಲರೂ ಸಿಗ್ತದೆ. ಟೋಕನ್ ಇರೋರು ಎಲ್ಲರೂ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.